ಜಿ ವೆಂಕಟಪ್ಪ ಅಂತೇಳಿ ವಕೀಲರು. ಈ ಬತ್ತೇಶ್ವರ ಸ್ವಾಮಿ ದೇವಾಲಯ ಟ್ರಸ್ಟ್ನಲ್ಲಿ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಈ ಬಿದರಳ್ಳಿ ಬತ್ತೇಶ್ವರ ಸ್ವಾಮಿ ದೇವರು ಸುಮಾರು 400 ವರ್ಷಗಳಿಂದ ಇನ್ನು ಮೊದಲಿಂದ ಇತಿಹಾಸ ಇರುವಂಥ ದೇವಸ್ಥಾನ ಇದು ಕುರುಬ ಮತ್ತು ಆಲಮತ ಕುಲಸ್ಥರ ಆರಾಧ್ಯ ದೈವ ಶ್ರೀ ಬತ್ತೇಶ್ವರ ಸ್ವಾಮಿ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ನಿಲ್ಲಿಸಿ ಬಂಡೆ ಮೇಲೆ ನಿಲ್ಲಿಸಿರೋದು. ಈ ಕಡೆ ಕುರುಬರ ಬಂಡೆ ಅಂತ ಪ್ರತೀತಿ ಪಡೆದಿದೆ. ಶ್ರೀ ಬಿದರಳ್ಳಿ ಬತ್ತೇಶ್ವರ ಸ್ವಾಮಿ ಈ ಬಂಡೆಯ ಮೇಲೆ ನೆಲೆಸಿ ಸುಮಾರು 400 ವರ್ಷಗಳಿಂದ ಹಿಂದಿನಿಂದ ಇಲ್ಲಿ ನೆಲೆಸಿ ಕುರುಬರ ಆರಾಧ್ಯ ದೈವವಾಗಿ ಅವರ ಕೋರಿಕೆಗಳನ್ನು ಈಡೇರಿಸುತ್ತಾ ಎಲ್ಲರ ಕೋರಿಕೆಗಳನ್ನು ಈಡೇರಿಸುತ್ತಾ ಅವರಿಗೆ ಆರಾಧ್ಯ ದೈವವಾಗಿದ್ದಾರೆ. ಈ ಬತ್ತೇಶ್ವರ ಸ್ವಾಮಿಯು ಮೂಲತಃ ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ತುಂಬಹಳ್ಳಿ ಗ್ರಾಮದಲ್ಲಿ ಒಂದು ಒಟ್ಟು ಕುಟುಂಬದಲ್ಲಿ 5 ಜನ ಅಣ್ಣ ತಮ್ಮಂದಿರ್ತಾರೆ. ಆ ಒಂದು 5 ಜನ ಅಣ್ಣ ತಮ್ಮಂದಿರಲ್ಲಿ ಮೊದಲಿಗವರು ರಾಮೇಶ್ವರ ತಾವರೆಕೆರೆ ದೇವರು, 2ನೇವರು ಸಿದ್ದೇಶ್ವರ, 3ನೇವರು ಬತ್ತೇಶ್ವರ ಈ ಬಿದರಳ್ಳಿ ಬತ್ತೇದೇವರು, 4ನೇವರು ವಾಗಟ ರಾಮೇಶ್ವರ, ಆಮೇಲೆ ಬಾನಮಾಕನಹಳ್ಳಿ ಬಾನೇಶ್ವರ ಹಾಗೂ ಇವರ ಜೊತೆಯಲ್ಲಿ ಒಡ ಹುಟ್ಟಿದ ಕಸಮ್ಮ ಅಂತ ಒಬ್ಬ ಹೆಣ್ಣು ಮಗಳು ಹುಡ್ತಾರೆ. ಇವರೆಲ್ಲರೂ ಸೇರಿ ಒಂದು ಒಟ್ಟು ಕುಟುಂಬದಲ್ಲಿ ಜೀವನ ಮಾಡ್ತಾ ಇರಬೇಕಾದ್ರೆ ಇವರಿಗೆ ಒಂದು ಸಾರಿ ಅಣ್ಣ ತಮ್ಮಂದರಲ್ಲಿ ಒಂದು ವೈಮನಸ್ಯ ಉಂಟಾಗಿ ಇವರ ಒಂದು ಆರಾಧ್ಯ ದೈವ ಒಂದು ಬತ್ತೇಶ್ವರ ಸ್ವಾಮಿಯನ್ನು ಪೂಜೆ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಆ ದೇವರಲ್ಲಿ ಒಂದು ಶಿಡಿಮರ ಅಂತೇಳಿ ಒಂದು ಇದು ಮಾಡಿರ್ತಾರೆ. ಪವಿತ್ರವಾದ ಒಂದು ಮರ ಇಟ್ಕೊಂಡಿರ್ತಾರೆ. ಮರದ ವಿಚಾರದಲ್ಲಿ ಶಿವಾರಪಟ್ಟಣ ಸಿದ್ದಪ್ಪ ಎಂಬುವರು ಆ ಮರವನ್ನು ತೆಗೆದುಕೊಂಡು ಹೋಗ್ತಾನೆ. ಆ ತೆಗೆದುಕೊಂಡು ಹೋದಾಗ ಈ ಬತ್ತೇಶ್ವರ ಸ್ವಾಮಿ ಬಿದರಳ್ಳಿ ಬತ್ತೇಶ್ವರ ಸ್ವಾಮಿ ಅವ್ರು ಹೇಳ್ತಾರೆ ಶಿವಾರಪಟ್ಟಣ ಸಿದ್ದಪ್ಪನಿಗೆ ಆ ಒಂದು ಸಿಡಿಮರ ಕೊಡಬೇಡ ಅಂತ ಹೇಳ್ಬಿಟ್ಟು ಅವರು ಕೇಳಿಬಿಟ್ಟಿದ್ದಾರಲ್ಲ, ಯಾಕೆ ನಾವು ಕೊಟ್ಟು ಏನಾಗ್ತದೆ ಮತ್ತೆ ವಾಪಸ್ ತಂದು ಕೊಡ್ತಾನೆ ಅಂತ ಹೇಳ್ಬಿಟ್ಟು ಅವರಿಗೆ ಕೊಡ್ತಾರೆ. ಕೊಟ್ಟರೆ ಆ ಸಿದ್ದಪ್ಪನ ತಗೊಂಡೋಗಿ ಆ ಸಿಡಿಮರ ವಾಪಸ್ ತಂದುಕೊಡೋದಿದ್ದಕ್ಕೆ ಇದನ್ನು ಮನೆ ಒಳಗಡೆ ನೋಡಿ ನಾನು ಹೇಳಿದೆ, ನನ್ನ ಮಾತು ಈ ಮನೆಯಲ್ಲಿ ಯಾರು ನನ್ನ ಮಾತು ಕೇಳಲ್ಲ, ಚಿಕ್ಕವಲ್ಲ ಅಂತೇಳಿ ಕೇಳ್ತಾ ಇಲ್ಲ ದೊಡ್ಡವರು ಅಂತೇಳಿ ಬೇಜಾರು ಮಾಡಿರ್ತಾರೆ. ಆಮೇಲೆ ಹೋಗಿ ಆ ಸಿದ್ದಪ್ಪನಿಗೆ ಹೇಳ್ತಾರೆ. ಆ ಸಿದ್ದಪ್ಪ ಹೋಗಿ ಆ ಮರ ತಗೊಬೇಕಾದ್ರೆ 4 ಕೋಣ ಬಂಡಿ ಕಟ್ಕೊಂಡು ತಗೊಂಡು ಹೋಗ್ತಾರೆ. ಆ ಸಿದ್ದಪ್ಪನ ಒಂಥರ ಮಂತ್ರವಾದಿ ಟೈಪ್ ಮಾಡಿ ಆ ಕೋಣಗಳು ಸಾಯಿಸಿಬಿಟ್ಟು ಮರನ ಕೊಡಲ್ಲ. ಆಮೇಲೆ ಮತ್ತೆ ಬತ್ತೇಶ್ವರ ಬಂದು ಈ ಬಿದರಳ್ಳಿ ಬತ್ತಪ್ಪನ ಕೋಪ ಮಾಡಿಕೊಂಡು ಅಣ್ಣನ ಮೇಲೆ ನೋಡಿ ನನ್ನ ಮಾತು ಕೇಳಲಿಲ್ಲ ನೀನು, ಅದರಿಂದ ಈ ಸಿಡಿಮರ ಬರಲಿಲ್ಲ ಅಂತೇಳಿ ಬೇಜಾರು ಮಾಡಿಕೊಂಡು ಈ ಪಕ್ಷವಾಗಿ ಬೆಂಗಳೂರು ಕಡೆ ಹೊರಟಾನೆ. ಬೆಂಗಳೂರು ಕಡೆ ಬರ್ತಾ ಇರಬೇಕಾದ್ರೆ ತಮ್ಮನು ಒಟ್ಟು ಕುಟುಂಬದಿಂದ ಹಿಂಗೆ ಬೇರೆ ಕಡೆ ಹೋಗ್ತಾವನೆಲ್ಲ ಅಂತ ಬೇಜಾರು ಮಾಡಿಕೊಂಡು ಅವನು ಹಿಂಬಾಲಿಸ್ತಾನೆ. ಈ ಒಂದು ಬಿದರಳ್ಳಿ ಬಂಡೆ ಹತ್ರ ಬಂದಾಗ ಬಂಡೆ ಸ್ವಲ್ಪ ಎತ್ತರವಾಗಿದ್ದಾಗ ಆ ಬತ್ತೇಶ್ವರ ಸ್ವಾಮಿ ಹತ್ತಾ ಇದ್ದಾಗ ಹಿಂದುಗಳಿಂದ ಅದನ್ನ ಹಿಂಬಾಲಿಸ್ಕೊಂಡು ಬಂದಾಗ ಅದನ್ನು ಬಿದ್ದೋಗ್ತದೆ, ಕೆಳಗೆ ಬಿದ್ದಾಗ ಅದನ್ನ ಕೂದಲನ್ನು ಒಂದು ಜುಟ್ಟನ್ನು ಹಿಡಿದಾಗ ಅಲ್ಲಿ ನಿಂತ್ಕೊಂಡು ಬೇಡ ಮನೆ ಹೋಗಬೇಡ ಅಂತ ಕೇಳಿದ್ರು ಅದು ನಾನು ಬರೋದಿಲ್ಲ ಅಂತೇಳಿ ವಿಧವಾಗಿ ಕೇಳಿದ್ಮೇಲೆ ಇವರ ಮದುವೆಗೆ ಒಪ್ಪಿ ಮೊದಲು ನಿಮ್ಮ ದೇವರ ಪೂಜೆ ಮಾಡ್ತೀವಿ, ನಿಮ್ಮ ಕುಟುಂಬದವ್ರು ಸೇರಿದ ಪೂಜೆ ಮಾಡ್ತೀವಿ, ಆಮೇಲೆ ನಮ್ಮ ದೇವರು ಮಾಡಿರ್ತೀವಿ ಅಂತ ಒಂದು ಷರತ್ತು ಮೇಲೆಗೆ ಮತ್ತೆ ಪುನಃ ಹೋಗ್ಬಿಟ್ಟು ಅದೇ ರೀತಿ ಈಗ ಒಂದು ತಾವರೆಕೆರೆ ರಾಮೇಶ್ವರ ಸ್ವಾಮಿ ಮತ್ತು ಸಿದ್ದೇಶ್ವರ ಸ್ವಾಮಿ, ಬಾಲ್ನಾಥರಲ್ಲಿ ರಾಮೇಶ್ವರ ಸ್ವಾಮಿ, ವಾಗಟ ರಾಮೇಶ್ವರ ಸ್ವಾಮಿ ಇವೆಲ್ಲ ದೇವರಿಗಿಂತ ಮೊದಲು ಈ ಬತ್ತೇಶ್ವರ ಸ್ವಾಮಿಯ ಜಾತ್ರೆ ಆಗಿ ಆಮೇಲೆ ಅವರು ಪುನಃ ಮಾಡಿರ್ತಾರೆ. ಈ ರೀತಿ ಬಿದರಳ್ಳಿ ಮೇಲೆ ನೆಲೆಸಿರುವಂತಹ ಬತ್ತೇದೇವರು ತುಂಬ ಪವಿತ್ರವಾಗಿದ್ದಾರೆ. ಈ ಕಡೆ ಒಂದು ನಾಣ್ಣುಡಿಯಂತೆ ಕುರುಬರ ಬಂಡೆಯ ಮೇಲೆ ನಿಂತಿದಾಗ ತಕ್ಷಣದಲ್ಲಿ ಮಳೆ ಬರ್ತದೆ ಪ್ರತೀತಿ ಇದೆ. ಅದು ಈಗಲೂ ನಡೀತಾ ಬರ್ತದೆ ಅಂತೇಳಿ ಇದನ್ನು ರೈತಾಪಿ ಜನ ಹೇಳ್ತಾರೆ. ಅದೇ ರೀತಿ ಬತ್ತೇಶ್ವರನು ಈ ಸುತ್ತಮುತ್ತ ಗ್ರಾಮಗಳ ಭಕ್ತಾದಿಗಳಿಗೆ ಹಾಗೂ ಅವರ ವಂಶಸ್ಥರಿಗೆ ಅವರು ಕೋರಿದ ವರಗಳನ್ನು ಈಡೇರಿಸುತ್ತಾ ತುಂಬ ಒಂದು ಯಶಸ್ವಿ ಆರಾಧ್ಯ ದೈವವಾಗಿ ಈ ಭಾಗದಲ್ಲಿ ನಿಲ್ಲಿಸಿದ್ದಾರೆ ಅಂತ ಹೇಳೋದು ಇಷ್ಟಪಡ್ತೀನಿ. ಈ ಒಂದು ಬತ್ತೇಶ್ವರ ಸ್ವಾಮಿಯ ದೇವಾಲಯ ಮೊದಲು ಮೂಲತಃ ಚಿಕ್ಕದಾಗಿತ್ತು. ಆಮೇಲೆ ನಾವು ಬತ್ತೇಶ್ವರ ಸ್ವಾಮಿ ಟ್ರಸ್ಟ್ ಅಂತೇಳಿ ನಾವು ನಮ್ಮ ಸಂಬಂಧಿಸಿದ ರಿಜಿಸ್ಟರ್ ಮಾಡಿದ ಮೇಲೆ ನಮ್ಮ ಕಮಿಟಿ ಸ್ವಲ್ಪ ಚುರುಕಾಗಿ ಎಲ್ಲ ನಮ್ಮ ಒಟ್ಟು 350 ಕುಟುಂಬಗಳಿದ್ದಾವೆ. ನಮ್ಮ ಈ ಒಂದು ಬತ್ತೇಶ್ವರ ಸ್ವಾಮಿ ಸೇರಿದ ಮಕ್ಕಳು ಎಲ್ಲರೂ ಇಲ್ಲಿ ಒಂದು ವೈಭವವಾದ ದೇವಸ್ಥಾನ ಕಟ್ಟಬೇಕು ಅಂತೇಳಿ ದೇವರ ಆಶೀರ್ವಾದ ಪಡ್ಕೊಂಡು ನಾವು ಕೇವಲ ಒಂದು ವರ್ಷದಲ್ಲಿ ಒಂದು 3 ಕೋಟಿ ರೂಪಾಯಿ ಬೆಲೆ ಬಾಳುವ ಒಂದು ಸುಂದರವಾದ ಒಂದು ಹೊಯ್ಸಳ ಶೈಲಿಯಲ್ಲಿ
ಇರುವಂತಹ ಒಂದು ಕಲ್ಲಿನಲ್ಲಿ ದೇವಾಲಯವನ್ನು ನಿರ್ಮಿಸಿದ್ದೇವೆ. ಈ ನಿರ್ಮಾಣ ಮತ್ತು ಈ ದೇವಾಲಯಕ್ಕೆ ಸಂಬಂಧಿಸಿದ ಒಂದು 3 ಎಕರೆ 10 ಗುಂಟೆ ಜಮೀನು ಸಹ ಈ ದೇವರ ಹೆಸರಿನಲ್ಲಿ ಜಮೀನು ಮಾಡಿದ್ದೇವೆ. ಈ ದೇವರ ಅಭಿವೃದ್ಧಿ ಎಲ್ಲ ಟ್ರಸ್ಟ್ನವರ ಎಲ್ಲರಿಗೂ ಸೇರಿದ್ದು. ಅದೇ ರೀತಿ 350 ಕುಟುಂಬ ಸಹ ಈ ಒಂದು ದೇವಾಲಯಕ್ಕೆ ಅಭಿವೃದ್ಧಿಪಡಿಸಲು ಮತ್ತು ಕಟ್ಟಡ ನಿರ್ಮಾಣಕ್ಕೆ ಸಂಪೂರ್ಣ ತನುಮನ ಧನ ಸಹಾಯ ಮಾಡಿ ಈ ಒಂದು ದೇವರಿಗೆ ಒಂದು ದೇವಸ್ಥಾನವನ್ನು ನೂತನವಾಗಿ ಕಟ್ಟಲು ಸಹಾಯ ಮಾಡಿರ್ತಾರೆ ಎಂದು ಈ ಮೂಲಕ ನಮ್ಮನ್ನು ಹೇಳ್ತಾರೆ.